ಶ್ರೀ ಗುರುಗಣಾಧಿಪತಿಯೇ ನಮಃ. ಓಂ ಶ್ರೀ ಮಂಜುನಾಥೇ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶೋ ವಿಜಯತೆ. ಇಷ್ಟದೇವರಾದ ಮಹಾಗಣಪತಿಯನ್ನು, ಕುಲದೇವರಾದ ಲಕ್ಷ್ಮೀ ವೆಂಕಟೇಶನನ್ನು, ಇಷ್ಟ ಗುರುಗಳಾದ ಶ್ರೀಧರ ಸ್ವಾಮಿಯವರನ್ನು ನೆನೆಯುತ್ತಾ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ಶ್ರೀಧರ್ ಕೃಪಾ ಜ್ಯೋತಿಷ್ಯಾಲಯ. ನಾನು ಮಾತಾಡ್ತಾ ಇರೋದು ನಿಮ್ಮೆಲ್ಲರ ಜ್ಯೋತಿಷ್ಯ ಪಂಡಿತ್ ಶ್ರೀ ಮಂಜುನಾಥೇಶ್ವರ್ ಭಟ್ ಗುರೂಜಿ. ಇವತ್ತು ನಾವು ಮೇ 2026 ಕನ್ಯಾ ರಾಶಿಯ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಗುರು 10ನೇ ಮನೆಯಲ್ಲಿ ಸಂಚಾರ ಇದೆ. ಇದೊಂದೇ ಇವರಿಗೆ ಶುಭ ಫಲವಾಗಿ ಇದೆ ಈ ತಿಂಗಳು. ಆದರೆ ಗಾಬರಿ ಆಗುವ ಅಗತ್ಯ ಇಲ್ಲ. ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ನಿಮಗೆ ಒಳ್ಳೆಯದೇ ಆಗ್ತದೆ. ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ನೂತನ ಉದ್ಯಮಗಳನ್ನು ಪ್ರಾರಂಭ ಮಾಡುವ ಸಾಧ್ಯತೆ ಕೂಡ ಈ ತಿಂಗಳು ಕಂಡು ಬರ್ತಾ ಇದೆ. ಹೊಸ ಸ್ಥಳಗಳಿಗೆ ಭೇಟಿ ನೀಡ್ತೀರಾ. ಈ ಭೇಟಿ ಕೂಡ ಲಾಭ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ರವಿ 9ನೇ ಮನೆಯಲ್ಲಿ ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ವೆಚ್ಚ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಲ್ಪ ಕಲಹ ಕೂಡ ಉಂಟಾಗೋ ಸಾಧ್ಯತೆ ಇದೆ ಕೆಲವು ಜನರಲ್ಲಿ. ಹಾಗಾಗಿ ಜಾಗರೂಕತೆಯಿಂದ ಇರೋದು. ಕುಜ 8ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಮಾನಸಿಕ ಚಿಂತೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಶುಕ್ರ 10ನೇ ಮನೆಯಲ್ಲಿ ಇರೋದ್ರಿಂದ ಜಗಳ ವ್ಯಾಜ್ಯ ಉಂಟಾಗೋ ಸಾಧ್ಯತೆ ಇದೆ. ಆದರೆ ಸ್ನೇಹಿತರಿಂದ ನಿಮಗೆ ಸಹಾಯ ಇದೆ. ಸೂಕ್ತ ಸಮಯದಲ್ಲಿ ಅವರು ನಿಮಗೆ ಸಹಾಯವನ್ನು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಅನಾರೋಗ್ಯ, ಅಧಿಕ ಖರ್ಚು, ಪ್ರಯಾಣ ಉಂಟಾಗುವ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ಬುಧವಾರ ವಿಷ್ಣುವಿನ ಆರಾಧನೆ ಒಳ್ಳೆಯದು. ಬುಧವಾರ ವಿಷ್ಣು ಸಹಸ್ರನಾಮ ಪಠಿಸುವುದು. ಈ ರೀತಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ಆಗಿರ್ತಾನೆ. ಬುಧ ಅಂದರೆ ವಿಷ್ಣು. ಬುಧವಾರ ವಿಷ್ಣು ಆರಾಧನೆ ನಿಮಗೆ ಯಾವಾಗಲೂ ಶುಭ ಫಲವನ್ನು ತಂದು ಕೊಡ್ತದೆ. ಅದೇ ರೀತಿ ಕನ್ಯಾ ರಾಶಿಗೆ ಅಧಿಪತಿ ಬುಧ, ಅವನ ಬಣ್ಣ ಹಸಿರು. ಕನ್ಯಾ ರಾಶಿಯವರಿಗೆ ಶುಭವಾದ ಬಣ್ಣ ಹಸಿರಾಗಿರ್ತದೆ. ನೀವು ಹಸಿರು ಬಣ್ಣವನ್ನು ಹೆಚ್ಚಿಗೆ ಉಪಯೋಗಿಸೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ. ಇದೇ ರೀತಿ ನೀವು ನಮ್ಮನ್ನ ಜಾತಕ ಇದ್ದವರು ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ಹುಟ್ಟಿದ ಸಮಯ, ದಿನಾಂಕ ಗೊತ್ತಿಲ್ಲದೆ ಇದ್ರೂ ಕೂಡ ಪ್ರಶ್ನೆಶಾಸ್ತ್ರ, ಕವಡೆಶಾಸ್ತ್ರದ ಮೂಲಕ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ. ನೀವು ಅದಕ್ಕಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದೇ ರೀತಿ ವಾಸ್ತು ಪರಿಶೀಲನೆಗಾಗಿ, ಅಂದರೆ ಹೊಸ ಮನೆ ಕಟ್ಟುವಾಗ ವಾಸ್ತು ಹೇಗಿರಬೇಕು, ಅಥವಾ ಕಟ್ಟಿದ ಮನೆಯಲ್ಲಿ ಏನಾದ್ರು ವಾಸ್ತು ದೋಷಗಳಿದ್ರೆ ಅದನ್ನು ಒಡೆದು ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು ಹೇಳೋದನ್ನು ತಿಳಿದುಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಕೆಳಕಂಡ ಫೋನ್ ನಂಬರಿಗೆ ಸಂಪರ್ಕ ಮಾಡಿ ನಿಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಬೋದು. ಅದೇ ರೀತಿ ಪೂಜಿಸಿ ಅಭಿಷೇಕ ಮಾಡಲ್ಪಟ್ಟ ಕರಂಗುಲಿ ಮಾಲಾ ಬ್ರೇಸ್ಲೆಟ್ಗಳು ನಮ್ಮ ಹತ್ರ ಸಿಗುತ್ತದೆ. ಅದಕ್ಕೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.